ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಹಿಮ್ಮಡಿ ತೊಳ್ಕೋ, ಹಿಂದಿನ ಕಾಲ ನೆನೆಸ್ಕೋ. ಅಕ್ಕ 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 ಇವತ್ತು ಕಾಲೇಜ್ ಸ್ಪೋರ್ಟ್ಸ್ ಡೇ ಇತ್ತಕ್ಕ. ನಾನು ಎಷ್ಟು ಚೆನ್ನಾಗಿ ಕ್ರಿಕೆಟ್ ಆಡಿದೆ ಗೊತ್ತೇನಕ್ಕ. ನೀನೇನಾರು ನೋಡಬೇಕಿತ್ತು. ಆಹಾ, ನನ್ನ ತಮ್ಮ ಎಷ್ಟು ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದ್ದಾನೆ ಅಂತ ಅದೆಷ್ಟು ಖುಷಿ ಪಟ್ಕೋತಾ ಇದ್ಯೋ. ಎಷ್ಟು ಚೆನ್ನಾಗಿ ಬ್ಯಾಟ್ ಮಾಡಿದೆ ಗೊತ್ತಾ. ಹೇ ರಾಮು, ಸಾಕೋ ನಿನ್ನ ಪ್ರತಾಪ ಕೊಚ್ಕೊಂಡಿದ್ದು ಅಲ್ವೋ. ಇದೇನೋ ಇದು ಮನೇನಾ? ಇಷ್ಟು ದೊಡ್ಡ ಹುಡುಗ ಆಗಿ ಹೀಗೇನೋ ಮಾಡೋದು? ಅಯ್ಯೋ, ನಾನೇನು ಮಾಡಿದೆ ಅಕ್ಕ. ಈಗ ತಾನೇ ಆಟ ಆಡಿ ಸುಸ್ತಾಗಿ ಮನೆಗೆ ಬರ್ತಾ ಇದ್ದೀನಿ, ಇನ್ನೂ ಕೈಕಾಲು ತೊಳ್ಕೊಂಡಿಲ್ಲ. ಅದಕ್ಕೆ ಹೇಳಿದ್ದು ಅಲ್ವೋ. ಕೈಕಾಲು ತೊಳ್ಕೊಳ್ದೆ ನೇರವಾಗಿ ಬಂದು ಈ ವೆಲ್ವೆಟ್ ಕಾರ್ಪೆಟ್ ಮೇಲೆ ನಡ್ಕೊಂಡು ಬಂದು ಈ ಸೋಫಾ ಮೇಲೆ ಕೂತ್ಬಿಟ್ಟಿಯಲ್ಲ. ಇಲ್ಲಿ ನೋಡು, ನಿನ್ನ ಕಾಲಿನ ಹೆಜ್ಜೆ ಗುರುತು ಧೂಳಾಗಿ ಹೇಗೆ ಕಾಣಿಸ್ತಿದೆ ಅಂತ. ಅಯ್ಯೋ ಹೌದಲ್ಲಕ್ಕ. ಅಕ್ಕ ಸಾರಿ ಕಣಕ್ಕ, ಕ್ರಿಕೆಟ್ ಆಟದಲ್ಲಿ ಗೆದ್ದೆ ಅನ್ನೋ ಖುಷಿನಲ್ಲಿ ಬಂದೋನೆ ಸೋಫಾ ಕಾಣಿಸ್ತಲ್ಲ, ಕಾರ್ಪೆಟ್ ತುಳ್ಕೊಂಡು ಬಂದು ಕೂತ್ಕೊಂಬಿಟ್ಟೆ. ಆಹಾ ಅಲ್ವೋ ರಾಮು, ಒಂದು ತಿಳ್ಕೊ, ಸಮಯ ಸಂದರ್ಭ ಏನೇ ಇರಲಿ ಹೇಗೇ ಇರಲಿ, ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಬಂದು ಕೂತ್ಕೋಬೇಕು ಆಯಿತಾ. ಕಾಲಲ್ಲಂತೂ ಎಷ್ಟು ಧೂಳಿರುತ್ತಲ್ವ, ಚೆನ್ನಾಗಿ ತೊಳ್ಕೊಬೇಕು. ಅದಕ್ಕೆ ಅಜ್ಜಿ ಹೇಳ್ತಾ ಇದ್ದಿದ್ದು ಜ್ಞಾಪಕ ಇಲ್ವಾ? ಹಿಮ್ಮಡಿ ತೊಳ್ಕೊ, ಹಿಂದಿನ ಕಾಲ ನೆನೆಸ್ಕೋ ಅಂತ. ಅಕ್ಕ 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 ಅದೇನಕ್ಕ ನೀನು ಹೇಳಿದ್ದು? ಹಿಮ್ಮಡಿ ತೊಳ್ಕೊ, ಹಿಂದಿನ ಕಾಲ ನೆನೆಸ್ಕೋ ಅಂತ. ಆಹಾ, ಒಂಥರ ಚೆನ್ನಾಗಿದೆ ಕಣಕ್ಕ. ಈಗ ಅದೇ ಒಳ್ಳೆ ಪ್ರಾಸಬದ್ಧವಾಗಿ ಹಿಮ್ಮಡಿ ತೊಳ್ಕೊ, ಹಿಂದಿನ ಕಾಲ ನೆನೆಸ್ಕೊ. ಅರ್ಥ ಅಂತರಾರ್ಥ ತಿಳ್ಕೊಂಡ್ರೆ ಇನ್ನೂ ಸೊಗಸಾಗಿರುತ್ತೆ ಕಣೋ. ಅಕ್ಕ, ಹಿಮ್ಮಡಿ ತೊಳ್ಕೊಳಕ್ಕೂ ಹಿಂದಿನ ಕಾಲ ನೆನೆಸ್ಕೊಳ್ಳೋದಕ್ಕೂ ಏನು ಸಂಬಂಧನಕ್ಕ? ರಾಮು, ಈ ಹಿಮ್ಮಡಿ ತೊಳ್ಕೊ, ಹಿಂದಿನ ಕಾಲ ನೆನೆಸ್ಕೋ ಅನ್ನೋದು ಒಂದು ಅರ್ಥಗರ್ಭಿತವಾದ ಗಾದೆ ಕಣೋ. ಹಾಗಾದರೆ ಅದರ ಅಂತರಂಗ ಬಹಿರಂಗದ ಅರ್ಥನೆಲ್ಲ ವಿವರವಾಗಿ ಹೇಳಕ್ಕ. ನೋಡೋ ರಾಮು, ಈಗ ಹಿಮ್ಮಡಿ ಅಂದರೆ ಕಾಲಿನ ಹಿಂಭಾಗ ಅಲ್ವಾ? ಅಷ್ಟು ಗೊತ್ತಿಲ್ವ ನನಗೆ, ಮುಂದುವರ್ಸು. ಸಾಮಾನ್ಯವಾಗಿ ನಾವು ಕಾಲು ತೊಳ್ಕೊಳ್ಬೇಕಾದ್ರೆ ತುಂಬ ಗಮನ ಇಟ್ಟು ಕಾಲು ತೊಳ್ಕೊಳ್ಬೇಕು, ಗೊತ್ತಾಯ್ತಾ? ಆದರೆ ಹಾಗೆ ಮಾಡೋರು ಅಪರೂಪ. ಬೇಗ ಒಂದು ಚಮ್ ನೀರು ಹುಯ್ಕೊಂಡು ಅಥವಾ ನಲ್ಲಿ ಕೆಳಗೆ ಕಾಲು ಹಿಡಿದು ತೊಳ್ಕೊಂಬಂದ್ಬಿಡ್ತೀವಿ. ಮಕ್ಕಳಂತೂ ಅಮ್ಮನ ಕಾಟ ಅಂದ್ಕೊಂಡು ಹೇಗಂದ್ರೆ ಹಾಗೆ ಸರಿಯಾಗಿ ಕಾಲು ತೊಳ್ಕೊಳ್ದೆ ಆಟಕ್ಕೆ ಓಡಿಬಿಡುತ್ತವೆ. ಮಕ್ಕಳೇನಕ್ಕ, ಕೆಲವ್ರು ದೊಡ್ಡವರು ಕೂಡ ಕಾಲನ್ನು ಕ್ಲೀನಾಗಿ ತೊಳ್ಕೊಳ್ಳೋದ್ರ ಕಡೆ ಗಮನನೇ ಕೊಡಲ್ಲ ಅಂತೀನಿ. ಕಾಲಿನ ಮುಂಭಾಗ ನೀರು ಕಂಡ್ರೆ ಸಾಕು, ತೊಳ್ಕೊಂಡಾಯ್ತು ಅಂತ ತಿಳ್ಕೊಂಡು ಬಿಡ್ತಾರೆ, ಓಡಿ ಒಳಗಡೆ ಬಂದ್ಬಿಡ್ತಾರೆ. ಮತ್ತೆ ಅಕ್ಕ, ಅಜ್ಜಿ ಹೇಳ್ತಿದ್ಲಲ್ಲಕ್ಕ, ಹಿಮ್ಮಡಿ ನೆನೆಯೋ ಹಾಗೆ ಕಾಲು ತೊಳ್ಕೊಳ್ದೆ ಹೋದರೆ ಶನಿ ಅಂಟ್ಕೊಂಡ್ಬಿಡುತ್ತೆ, ಶನಿ ಕಾಟ ತಪ್ಪಲ್ವಂತೆ ಅಂತ. ಹೌದೇನಕ್ಕ? ನೋಡೋ ರಾಮು, ಅದೆಲ್ಲ ಮೂಢನಂಬಿಕೆ ಆಯಿತಾ. ಆ ಥರ ಭಯ ಪಡಿಸಿದ್ರಾದ್ರೂ ಕಾಲು ಚೆನ್ನಾಗಿ ತೊಳ್ಕೊಳ್ಳಿ, ಆ ಅಭ್ಯಾಸ ಇಟ್ಕೊಳ್ಳಿ ಅಂತ ಬಂದಿರ್ಬೋದಷ್ಟೇ. ಸರಿ, ಈಗ ಪಾಯಿಂಟಿಗೆ ಬಾರಕ್ಕ. ಹಿಮ್ಮಡಿ ತೊಳ್ಕೊ, ಹಿಂದಿನ ಕಾಲ ಎಲ್ಲ ನೆನೆಸ್ಕೋ ಅಂದ್ರೆ ಏನು? ರಾಮು, ಈಗ ಹಿಮ್ಮಡಿ ಕಾಲಿನ ಹಿಂಭಾಗ ಚೆನ್ನಾಗಿ ತೊಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಹೇಳು? ಹೋಗಕ್ಕ, ಮಕ್ಳನ್ನ ಕೇಳ್ದಾಗ ಕೇಳ್ತೀಯಾ? ಅಷ್ಟು ಗೊತ್ತಾಗಲ್ವಾ? ಚೆನ್ನಾಗಿ ಕಾಲಿನ ಮೇಲೆ ನೀರು ಹಾಕ್ಕೋಬೇಕು, ಹಿಂದೆ ತಿರುಗಿ ಕಾಲುಗಳ ಹಿಂಭಾಗಕ್ಕೂ ಅಂದರೆ ಹಿಮ್ಮಡಿನೂ ನೆನೆಯೋ ಹಾಗೆ ಕ್ಲೀನಾಗಿ ತೊಳ್ಕೋಬೇಕು. ಈ ಕ್ಲೀನಾಗಿ ತೊಳ್ಕೊಳ್ಬೇಕಾದ್ರೆ ಹಿಂತಿರುಗಿ ಕಾಲನ್ನು ನೋಡಿಕೊಂಡು ಶುಚಿಯಾಗಿ ತೊಳ್ಕೊಳ್ಬೇಕು. ಅದು ಮುಖ್ಯ, ಗೊತ್ತಾಯ್ತಾ? ಸರಿಯಾಗಿ ಹಿಂದಿನ ಕಾಲು ನೆನೆದಿದೆಯಾ ಅಂತ. ಹಿಂತಿರುಗಿ ನೋಡದೆ ಹೋದರೆ ನಮಗೆ ಗೊತ್ತಾಗದೇ ಇಲ್ವಲ್ಲಕ್ಕ, ಹಿಮ್ಮಡಿ ಕ್ಲೀನಾಗಿ ತೊಳ್ಕೊಂಡಿದೀವ ಇಲ್ವಾ ಅಂತ. ಇಲ್ದಲೇ ಇದ್ರೆ ಬೇರೆ ಯಾರಾದರೂ ನೋಡಿ, ಅಪ್ಪ ಮಹಾರಾಯ ಸರಿಯಾಗಿ ಕಾಲು ತೊಳ್ಕೊಂಡು ಬಾಪ ಅಂತ ನಿನ್ನಂಥವ್ರಿಗೆ ಹೇಳಬೇಕಾಗತ್ತಷ್ಟೆ. ನಾನೇನು ಹಾಗಲ್ಲ ಬಿಡು. ತಮಾಷೆಗೆ ಹೇಳಿದೆ ಕಣೋ, ನೀನು ಕಾಲು ತೊಳ್ಕೊಳ್ಳೋಕ್ಕೆ ಹೋಗಲ್ಲ ಬಿಡು.
ಕಾರ್ಪೆಟ್ ಎಲ್ಲ ತುಳ್ಕೊಂಡು ಬಂದ್ಬಿಡ್ತೀಯ ಅಷ್ಟೇ ಆಗಾಗ. ಹೋಗಕ್ಕ ನೀನು, ಆಗಲೇ ಸಾರಿ ಕೇಳಿದ್ದೀನಲ್ವಾ. ಹಾಂ ಇರ್ಲಪ್ಪ. ಈಗ ಹಿಮ್ಮಡಿ ಶುಚಿಯಾಗಿದೆಯಾ ಅನ್ನಕ್ಕೆ ಹಿಂತಿರುಗಿ ಕಾಲನ್ನು ಹೇಗೆ ನೋಡಿ ಖಚಿತಪಡಿಸ್ಕೋಬೇಕೋ ಹಾಗೆ ನಾವು ಜೀವನದಲ್ಲಿ ಎಷ್ಟೇ ಪ್ರವರ್ಧಮಾನ ಸ್ಥಿತಿಲಿರಲಿ, ಬಡವರಾಗಲಿ ಶ್ರೀಮಂತರಾಗಲಿ ಮಧ್ಯಮ ವರ್ಗದಲ್ಲಿರಲಿ, ಹೇಗೇ ಇರಲಿ, ನಮ್ಮ ಹಿಂದಿನ ಜೀವನ ಹೇಗಿತ್ತು, ಇಂದಿನ ನಮ್ಮ ಈ ಸ್ಥಿತಿಗೆ ಬದುಕಿನ ಸುಧಾರಣೆಗೆ ಯಾರ್ಯಾರು ಕಾರಣರಾಗಿದ್ದರು ಅನ್ನೋದನ್ನು ಮರೀದೆ ನಾವು ಬಾಳ್ವೆ ಮಾಡಬೇಕಾಗುತ್ತೆ. ಅಕ್ಕ, ಎಷ್ಟೋ ಜನ ಸಾಕಿ ಸಲಹಿ ವಿದ್ಯೆ ಕೊಟ್ಟ ತಂದೆ ತಾಯಿಗಳನ್ನೇ ಮರೆತು ಬಿಡ್ತಾರಲ್ವ. ಹೌದು ಕಣೋ, ಕೆಲವರು ಹಾಗಿರ್ತಾರೆ. ಇನ್ನು ಕೆಲವರು ಉಪಕಾರ ಮಾಡಿದ ಸ್ನೇಹಿತರನ್ನು, ನೆಂಟರನ್ನು, ಗುರುಗಳನ್ನು, ಇಷ್ಟಪಟ್ಟೋರನ್ನು ನೋಡೋದಿರಲಿ, ಸ್ಮರಿಸ್ಕೊಳ್ಳೋದೂ ಇಲ್ಲ. ತಾವು ಹುಟ್ಟಿದಾಗಿಂದ ಹೀಗೇ ಇದ್ವೇನೋ ಅನ್ನೋ ಹಾಗೆ ವರ್ತಿಸ್ತಿರ್ತಾರೆ. ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಕಷ್ಟ ಸುಖ ಬಂದೇ ಬರುತ್ತಲ್ವ. ಕೆಲವರಿಗೆ ದುಡ್ಡಿನ ತೊಂದರೆ, ಕೆಲವರಿಗೆ ಆರೋಗ್ಯದ ಸಮಸ್ಯೆ, ಕೆಲವ್ರಿಗಂತೂ ಮನಸ್ಸಿನ ನೆಮ್ಮದಿಗೆ ತೊಂದರೆ. ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟಿರುತ್ತೆ ಕಣೋ. ಆದ್ದರಿಂದ ಇನ್ನೊಬ್ಬರು ತಾವು ಕಷ್ಟದಲ್ಲಿದ್ದಾಗ ಯಾವ ರೀತಿ ಸಾಂತ್ವನ ಹೇಳಿದ್ರು, ಸಹಾಯ ಮಾಡಿದ್ರು, ಬದುಕಕ್ಕೆ ಆತ್ಮವಿಶ್ವಾಸ ತುಂಬಿದ್ರು ಅನ್ನೋದನ್ನು ನಮ್ಮ ಬದುಕಿನ ಸಿಂಹಾವಲೋಕನ ಮಾಡಿ. ಅಂದರೆ ಹೇಗೆ ಸಿಂಹಾವಲೋಕನ ಅಂದರೆ ಗೊತ್ತಾ? ಹೇಳಕ್ಕ. ಸಿಂಹ ಹೇಗೆ ಹಿಂತಿರುಗಿ ನೋಡುತ್ತಲ್ಲ, ಹಾಗೆ ಹಿಂತಿರುಗಿ ನೋಡಿ ಉಪಕಾರ ಸ್ಮರಣೆನ ಮಾಡ್ಕೋಬೇಕಾಗತ್ತೆ, ಕೃತಜ್ಞತೆ ಸಲ್ಲಿಸಬೇಕಾಗತ್ತೆ ಅಂತ. ಇನ್ನು ಕೆಲವರು ಉಪಕಾರ ಅಂದರೆ ದುಡ್ಡಿನ ಸಹಾಯ ಮಾಡೋದು ಒಂದೇ ಅಂತ ಕೆಲವರು ತಿಳ್ಕೊಂಬಿಟ್ಟಿರ್ತಾರಲ್ವೇನಕ್ಕ. ಆದರೆ ಅದು ಹಾಗಲ್ಲ ಅಲ್ವಾ? ಖಂಡಿತ ಅಲ್ಲ ರಾಮು. ಈಗ ನೋಡು, ವಯಸ್ಸಾದ ತಂದೆ ತಾಯಿ ಮನೇಲಿದ್ದರೆ ಅವ್ರ ಮನೇಲಿದ್ದು ಮೊಮ್ಮಕ್ಕಳನ್ನು ನೋಡ್ಕೊಳ್ತಾರೆ, ಸಣ್ಣ ಪುಟ್ಟ ಕೆಲಸಗಳನ್ನೂ ಮಾಡ್ತಿರ್ತಾರೆ, ತಮ್ಮ ಜೀವನಾನುಭವದಿಂದ ಕಿರಿಯರಿಗೆ ಮಾರ್ಗದರ್ಶನವೂ ಮಾಡ್ತಿರ್ತಾರೆ. ಅದು ಒಂದು ಮುಖ್ಯವಾದ ಉಪಕಾರ ಅಲ್ವಾ? ಹಾಗೆ ಭಾವಿಸೋರು ಎಷ್ಟು ಜನ ಇದ್ದಾರಕ್ಕ. ಈ ವಯಸ್ಸಾದವರಿಂದ ನಮಗೇನೂ ಉಪಯೋಗ ಇಲ್ಲ, ಇವರಿದ್ದಷ್ಟು ಹೊರೆ ಅಂತಾನೆ ಭಾವಿಸೋರು ಇರ್ತಾರಲ್ವ. ಉಪಕಾರ ಸ್ಮರಣೆ ಇಲ್ಲದ ಕೃತಜ್ಞರು ಅಂತ ಇವ್ರನ್ನೆಲ್ಲ ಹೇಳ್ಬಹುದಷ್ಟೆ. ಆದರೆ ಅವರು ಕಾಲವಾದ ನಂತರ ತಂದೆ ತಾಯಿಗಳು ಆ ಕೆಲಸ ಎಲ್ಲ ತಾವೇ ಮಾಡಬೇಕಾಗಿ ಬರುತ್ತಲ್ಲ, ಆಗ ಗೊತ್ತಾಗುತ್ತೆ ಅವರ ಮಹತ್ವ, ಬೆಲೆ. ಅದಕ್ಕೆ ಅಲ್ವೇನಕ್ಕ ಹೇಳೋದು ಪ್ರೆಸೆನ್ಸ್ ಈಸ್ ಕೌಂಟೆಡ್ ಇನ್ ದೇರ್ ಆಬ್ಸೆನ್ಸ್ ಅಂತ. ಸರಿಯಾಗಿ ಹೇಳಿದೆ. ಉಪಕಾರ ಯಾವುದೇ ಸ್ವರೂಪದ್ದಿರಲಿ, ಅದನ್ನು ಮಾಡಿದವರು ಯಾರೇ ಆಗಿರಲಿ, ಅದನ್ನು ಸ್ಮರಿಸ್ಕೊಂಡು ಉಪಕಾರ ಮಾಡಿದವ್ರಿಗೆ ಅಪಕಾರ ಬಯಸದೆ ಶುಭ ಹಾರೈಸೋದು ಮನುಷ್ಯರ ಕರ್ತವ್ಯ ಆಗಬೇಕು ರಾಮು. ಸರಿಯಾಗಿ ಹೇಳಿದೆ ಅಕ್ಕ. ಮತ್ತು ಕೆಲವರು ಅಂದರೆ ಉಪಕಾರ ಮಾಡಿದವರು ತಾವೇನೋ ತುಂಬ ದೊಡ್ಡ ಉಪಕಾರ ಮಾಡಿದ್ದೀವಿ, ಆಜೀವ ಪರ್ಯಂತ ಉಪಕಾರ ಪಡೆದವರು ತಮ್ಮ ಹಂಗನಲ್ಲೇ ಇದ್ದಾರೆ ಅನ್ನೋ ಹಾಗೆ ಆಡ್ತಿರ್ತಾರಲ್ವನಕ್ಕ. ಅದು ತಪ್ಪಲ್ವಾ? ಆ ಥರ ಆಡೋರು ತುಂಬ ಸ್ವಾರ್ಥಿಗಳಾಗಿರ್ತಾರೆ ಕಣರಾಮು. ತಮ್ಮ ಸ್ವಾರ್ಥ ಸಾಧನೆಗೋಸ್ಕರನೇ ಉಪಕಾರ ಮಾಡೋ ಅಂಥ ನಾಟಕನೂ ಮಾಡ್ತಿರ್ತಾರೆ. ಅಂಥವ್ರ ಬಗ್ಗೆ ನಾವು ತುಂಬ ಎಚ್ಚರವಾಗಿರಬೇಕು ಅಕ್ಕ. ನಿಸ್ವಾರ್ಥ ಮನಸ್ಸಿನಿಂದ ಉಪಕಾರ ಮಾಡೋರು ಎಷ್ಟು ದೊಡ್ಡ ವ್ಯಕ್ತಿಗಳು ಅಂತ ಅನ್ನಿಸ್ಕೊತಾರಲ್ವ. ಅದಕ್ಕೆ ಕಣರಾಮು, ಹಿರಿಯರು ಸುಭಾಷಿತಕಾರರು ಹೇಳಿರೋದು, ನಮ್ಮ ವೃಕ್ಷ ಸಂಪತ್ತು, ಗಿಡ ಮರಗಳು, ಪ್ರಾಣಿ ಸಂಪತ್ತು, ಹಸು ಇತ್ಯಾದಿಗಳು ಪರೋಪಕಾರಕ್ಕಾಗಿಯೇ ಹುಟ್ಟಿ ಪರೋಪಕಾರದಲ್ಲಿಯೇ ತಮ್ಮ ಜೀವನ ಎಲ್ಲ ಸವಿಸುತ್ತೆ. ನದಿ ನದಿಗಳು, ಕೆರೆ ಬಾವಿಗಳಾಗಬಹುದು, ಪ್ರಾಣಿ ಪಕ್ಷಿಗಳು, ಹೀಗೆ ಮರ ಗಿಡ ನೆಲ ಜಲ ಸಂಪತ್ತಿನ ಬಗ್ಗೆ ಮನುಷ್ಯರು ತುಂಬ ಕೃತಜ್ಞರಾಗಿರಬೇಕು. ಉಪಕಾರ ಮಾಡೋ ಗುಣನ ಅವುಗಳನ್ನು ನೋಡಾದರೂ ಕಲಿಬೇಕು ಅಂತ. ಅಕ್ಕ ಮತ್ತೆ ನಮ್ಮ ಕಾಲೇಜಲ್ಲಿ ರಾಮು, ಈಗ ನಿನ್ನ ಕಾಲೇಜ್ ಪುರಾಣ ಎಲ್ಲ ಕೇಳೋಕ್ಕೆ ನನಗೆ ಸ್ವಲ್ಪನೂ ಟೈಮ್ ಇಲ್ಲ. ಹೋಗಿ ಸರಿಯಾಗಿ ಕೈಕಾಲು ತೊಳ್ಕೊಂಡು ಬಾ, ಹಿಮ್ಮಡಿ ತೊಳ್ಕೊ, ಹಿಂದಿನ ಕಾಲ ನೆನೆಸ್ಕೊ. ಮತ್ತು ಈಗ ಹಿಂದಿನ ಕಾಲ ಎಲ್ಲ ನೆನೆಸ್ಕೊಂಡು ನನಗೆ ಪಕೋಡ ಮಾಡೋದಕ್ಕೆ ಈರುಳ್ಳಿ ಹೆಚ್ಚಿಕೊಡು, ಆಯ್ತಾ? ಪರವಾಗಿಲ್ಲ, ನೀನು. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ N ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.